ಈ ಮಧ್ಯ ಇವತ್ತಿನ ತುಂಬ ಕ್ಯಾನ್ಸರು ಮತ್ತು ಮಕ್ಕಳಾಗದಿರೋ ಪ್ರಾಬ್ಲಮ್ ಅಂತೆಲ್ಲ ಇದಕ್ಕೂ ಎಮೋಷನ್ಸ್ಗೂ ಏನು ಸಂಬಂಧ ಇದೆ 100%. ನೋಡಿ, ಇವಾಗ ಮಕ್ಕಳಾಗದೇ ಇರೋದನ್ನು ಅಥವಾ PCOD ಅದು ಇದೆಯಲ್ಲ ಪ್ರಾಬ್ಲಮ್ಮು, ಏನಾಗುತ್ತೆ, ನಾವು ಹೇಳಿದೆ ಪಿಟ್ಯುಟರಿ ಗ್ಲ್ಯಾಂಡ್ಸು ಹಾರ್ಮೋನ್ಸ್ನ ಜನರೇಟ್ ಮಾಡುತ್ತೆ, ಹೌದಲ್ವಾ? ಈ ಪಿಟ್ಯುಟರಿ ಗ್ಲ್ಯಾಂಡ್ಸು ನಾನು ಒಂದು ಚಿಕ್ಕ ಹುಡುಗಿ ಬಾಲ್ಯಾವಸ್ಥೆಯಿಂದ ಮೆಚ್ಯೂರ್ಡ್ ಆಗಬೇಕಾದ್ರೆ ಅದು ಗ್ಲ್ಯಾಂಡ್ಸ್ ಒಂದು ಇದನ್ನು ಜನರೇಟ್ ಮಾಡುತ್ತೆ. ಆಗ ಅವರಿಗೆ ಇಂಟ್ರೆಸ್ಟ್ ಬಂದಮೇಲೆ ಇವಳು ಮೆಚ್ಯೂರ್ ಆಗೋದು, ಫಸ್ಟ್ ಪಾಯಿಂಟ್. ಹಾಂ, ಮತ್ತು ಅದೇ ಥರ ನಾನು ಈ ಟೈಮ್ಗೆ ಅದು ಈ ತಿಂಗಳಿಗೆ ಈ ಪೀರಿಯಡು ಹೀಗಾಗಬೇಕು ಅದು ಕಳಿಸುತ್ತೆ, ಅದಕ್ಕೆ ಮೆಸೇಜ್ ಅದು ಆ್ಯಕ್ಟಿವ್ ಮಾಡುತ್ತೆ, ಆ ಕೆಳಗಡೆ ಆರ್ಗನ್ಸು ಕೆಲಸ ಮಾಡುತ್ತೆ, ಕಮಾಂಡ್ ಕೊಡೋದು ಇದು. ಹೌದು, ಆ ಗ್ಲ್ಯಾಂಡ್ಸು ಎಲ್ಲ ಜನರೇಟ್ ಮಾಡೋದು. ಓಕೆ, ಸೊ ಈ ಅದನ್ನಲ್ಲೇ ಎಷ್ಟು ಟೆನ್ಷನ್ ಪ್ರೆಷರ್ ಈ ಚಿಕ್ಕ ವಯಸ್ಸು ಮಕ್ಕಳಿಗೆ. ಈ ಚಿಕ್ಕ ವಯಸ್ಸಲ್ಲೇ ಯಾಕಷ್ಟು ಪ್ರೆಷರು? ಸ್ಕೂಲು, ಮನೆ. ಮೊದಲೇ ಹಾಗಿರ್ತಿತ್ತ, ಆಟ ಆಡ್ತಾಯಿದ್ರು ಟೈಮ್ ಸರಿಯಾಗಿ, ಎಷ್ಟೋ ಒಂದಷ್ಟೇ 1-2 ಅವರ್ ಓದ್ತಿದ್ರು. ಈಗ ಹಂಗಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಬೇಗನೆ ಮೆಚೂರ್, ಎಲ್ಲ ಬೇಗ ಎಲ್ಲನೂ ಬೇಗನೆ ಅಲ್ವಾ? ಸೊ ಅದಕ್ಕೆ ಇವೆಲ್ಲ ಪ್ರಾಬ್ಲಮ್. ಮತ್ತು ಆ ಹಾರ್ಮೋನ್ಸ್ ಈಗ ಮಕ್ಕಳಾಗಬೇಕಾದ್ರೂ ನನಗೆ ಲೋಯರ್ ಅಬ್ಡಮನ್, ಅದು ಸ್ವಾದಿಷ್ಟಾನ ಚಕ್ರ ಅಂತ ಹೇಳ್ತೀವಿ, ಲೋಯರ್ ಅಬ್ಡಮನ್ ಆ್ಯಕ್ಟಿವ್ ಆಗಿರಬೇಕು. ಇವರು ಅದಕ್ಕೆ ಅವಕಾಶನೇ ಕೊಡಲ್ಲ. ಆ್ಯಕ್ಟಿವ್ ಆಗಿರೋದಂದ್ರೆ ಹೆಂಗೆ, ಅಂದರೆ ಕೊಡೋದಂದ್ರೆ ಏನು ಮಾಡಬೇಕು ಅಂದರೆ ಅಲ್ಲಿ ಇವಾಗ ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರಬೇಕು, ಬರುತ್ತೆ, ಹೌದಲ್ವಾ? ಬರಲೇಬೇಕದು, ಅದು ನೋಡಿದ ತಕ್ಷಣ. ಆ ಥರ ಆ ಒಂದು ಎನರ್ಜಿ ಜನ್ರೇಟ್ ಆಗಲೇಬೇಕು ಅಲ್ಲಿ, ಆದ್ರೇ ಅದಕ್ಕೆ ಫ್ರೀಯಾಗಿ ಹೋಗಿ ಎಲ್ಲಾದರೂ ಒಂದು ಸ್ವಲ್ಪ ದಿನ ಅಂತ ಕಳಿಸ್ತಾರೆ, ಫ್ರೀ ಮಾಡ್ಕೊಳ್ಳೋಕ್ಕೆ. ಈಗ ಅಷ್ಟೊಂದು ಪ್ರೆಷರ್ 15 ದಿವಸದಲ್ಲೇ ಕ್ಲಿಯರ್ ಆಗಿಬಿಡುತ್ತಾ? ಟ್ರಿಪ್ ಹೋದ್ರೆ 15 ದಿವಸ ಹೋಗ್ತಾರೆ, ಆಗಿಬಿಡುತ್ತಾ? ಕೆಲಸ ಬೆಳಗ್ಗೆ ರಾತ್ರಿ, ಮನೆ ಕೆಲಸ, ಆ ಕೆಲಸ ಈ ಕೆಲಸ, ಜೊತೆಗೆ ಆಫೀಸ್ ಕೆಲಸ, ಅದೆಲ್ಲ ಮತ್ತೆ ಎಸ್. ಅದೇ ಮಾಡಿ ಬೇಡ ಅನ್ನಲ್ಲ. ಈ ಪ್ರಾಣಾಯಾಮ ಎಲ್ಲ ಮಾಡಿಬಿಟ್ಟು ಜಸ್ಟ್ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದಾಗ ನನಗೆ ಅದು ಕೆಲಸ ಟೆನ್ಷನ್ ಅನಿಸಲ್ಲ, ಅದನ್ನು ಒಪ್ಕೋತೀನಿ. ಯಾವುದೇ ಕೆಲಸನ ಒಪ್ಕೊಂಡು ಮಾಡಿದ್ರೆ ನಮಗೆ ಟೆನ್ಷನ್ ಪ್ರೆಷರ್ ಇರಲ್ಲ, ಅನಿಸೋದೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿ ನಿಮ್ಗೇನು ಅನಿಸಲ್ಲ. ಇಲ್ಲಾಂದರೆ ಮನೋಭಾವ ಮತ್ತು ಆ ಬ್ಯಾಂಡ್ ವಿಡ್ತು ಹೆಚ್ಚಾಗುತ್ತೆ. ಎಸ್ ಮೆಡಿಟೇಷನ್, ಎಸ್. ಕಸ ತೆಗೆದು ಎನರ್ಜಿ ತಗೊಳ್ಳೋ ಟೆಕ್ನಿಕೇ ಮೆಡಿಟೇಷನ್. ಜಸ್ಟ್ ಪಾಸಿವ್ ಆಗಿ ಪಂಚೇಂದ್ರನಿಗೂ ಉಪಯೋಗಿಸಿ ಮಾಡೋ ಒಂದು ಕೆಲಸ, ಪಾಸಿವ್ ಆಗಿ ಹೀಗೆ ನೋಡ್ತಾ ಕೂತ್ಕೊಳ್ಳೋದು. ಏನು ನೋಡೋದು? ನನ್ನನ್ನು ಗಮನಿಸ್ತಾ. ಯಾವಾಗ ಪಾಸಿವಾಗಿ ಕೂತ್ಕೋತೀನಿ, ಈ ಮನಸ್ಸು ಸೈಲೆಂಟ್ ಆಗುತ್ತೆ. ಈ ಇಡ ಪಿಂಗಳ ಕೇಳಿದ್ದೀರಾ? ಅವೆರಡೂ ಸೈಲೆಂಟ್ ಆಗಿದ ತಕ್ಷಣ ಸುಷುಮ್ನ ನಾಡಿ, ಮಧ್ಯ ಸುಷುಮ್ನ ನಾಡಿ ಅಂತೀವಿ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ? ಎನರ್ಜಿ ಪುಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಕಾಸ್ಮಿಕ್ ಎನರ್ಜಿ ಪುಲ್ಲಿಂಗ್. ಸೊ ಆ ಎನರ್ಜಿ ತಗೋತಾ ಎಲ್ಲನೂ ಎಷ್ಟು ತಗೋತೀವೋ ಅಷ್ಟು. 10 ನಿಮಿಷ ಸಾಕಾ? 10 ನಿಮಿಷ ತಗೊಂಡ್ರೆ 10 ನಿಮಿಷ ಅಷ್ಟು. ಬಟ್ ಅಟ್ಲೀಸ್ಟ್ ಅಷ್ಟು ಕುತ್ಕೊಳ್ಳೋಷ್ಟು ಬರಬೇಕು ನಾವು. ಎಷ್ಟು ಎನರ್ಜಿನ ನಾವು ತಗೋತಾ ಹೋಗ್ತೀವೋ, ನನ್ನ ಎನರ್ಜಿ ಫಿಲ್ ಆಗ್ತಾ ನನ್ನ ಪರಿಸ್ಥಿತಿ, ಪರಿಸರ, ಆರೋಗ್ಯ ಎಲ್ಲ ನನಗೆ ಹಾಗೆ ಬೇಕು ಹಾಗೆ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಎಲ್ಲ ಎನರ್ಜಿಯಿಂದ ತಾನೇ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಂಡಿರೋದು.